ಪೆಹಲ್ಗಾಮ್ ದಾಳಿಯನ್ನು ಖಂಡಿಸಿ ದಾಂಡೇಲಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪಂಜಿನ ಮೆರವಣಿಗೆ, ಹುತಾತ್ಮರಾದವರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಹಾಗೂ ಹಳಿಯಾಳ ಜೋಯಿಡಾ ದಾಂಡೇಲಿ ಯುವ ಕಾಂಗ್ರೆಸ್ ಕ್ಷೇತ್ರ ಘಟಕದ ಆಶ್ರಯದಡಿ ದಾಂಡೇಲಿ ನಗರದ ಬಸ್ ನಿಲ್ದಾಣದಿಂದ ಸೋಮಾನಿ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿ ದಾಳಿಯಲ್ಲಿ ಹುತಾತ್ಮರಾದವರಿಗೆ ಶ್ರದ್ಧಾಂಜಲಿಯನ್ನು ಇಂದು ಸೋಮವಾರ ಸಂಜೆ 6:30 ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು. ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಹುತಾತ್ಮರಾದವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮಾನವ ಸರಪಳಿ ರಚಿಸಿ ಮೇಣದ ದೀಪವನ್ನು ಹಿಡಿದು ಮೌನ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಶೇಖ್, ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ತಾಲೂಕು ಘಟಕದ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಮತ್ತು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಅಮೋಘ್ ಶಿರ್ಸಿಕರ್ ಅವರು ಅಮಾಯಕರ ಮೇಲೆ ಉಗ್ರರು ನಡೆಸಿದ ದಾಳಿ ಅತ್ಯಂತ ಖಂಡನೀಯ. ಉಗ್ರರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದ ಸಮಯದಲ್ಲಿ ಪಾಕಿಸ್ತಾನವನ್ನು ಬೆಂಡೆತ್ತಿದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಉಗ್ರರನ್ನು ಸದೆಬಡಿಯಬೇಕು. ಉಗ್ರರು ದೇಶದೊಳಗಡೆ ನುಸುಳಲು ಭದ್ರತಾ ವೈಫಲ್ಯವೇ ಕಾರಣ. ಶಾಂತಿ ಸೌಹಾರ್ದತೆಯ ರಾಷ್ಟ್ರದಲ್ಲಿ ನೆತ್ತರು ಹರಿಸಿದ ಭಯೋತ್ಪಾದನಾ ಚಟುವಟಿಕೆಯನ್ನು ಸಂಪೂರ್ಣ ನಿರ್ನಾಮ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಉಗ್ರರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ರಾಷ್ಟ್ರಪತಿಗಳಿಗೆ ಬರೆದ ಮನವಿಯನ್ನು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಮೂಲಕ ನೀಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಧಾ ರಾಮ್ಲಿಂಗ್ ಜಾಧವ್, ಯುವ ಕಾಂಗ್ರೆಸ್ ಕ್ಷೇತ್ರಾಧ್ಯಕ್ಷರಾದ ಅಬ್ದುಲ್ ಕರೀಂ ಖತೀಬ್, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಂದಂ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರು, ಯುವ ಕಾಂಗ್ರೆಸ್ ಮುಖಂಡರು, ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಇಂದು ಸೋಮವಾರ ರಾತ್ರಿ 8 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಏಪ್ರಿಲ್ 2025ರಂದು ಮಧ್ಯಾಹ್ನ 1:30ಕ್ಕೆ ಪಹಲ್ಗಾಮ್ನಲ್ಲಿ ಕಾಶ್ಮೀರ್ ರಾಜ್ಯದಲ್ಲಿ ಒಂದು ದಾಳಿಯಿಂದ ನಮ್ಮ ದೇಶದ ಎಲ್ಲ ರಾಜ್ಯದ ಜನರು ಪ್ರವಾಸಿಗೆಂದು ಹೋಗಿ ಜೀವ ಕಳೆದುಕೊಂಡಿದ್ದಾರೆ. ಇದು ಒಂದು ದುರಂತ ಕತೆ. ವೇದಿಕೆ ಇವತ್ತು ಇದು ಒಂದು ಐತಿಹಾಸಿಕ ದಿನ. ಮೊದಲು ನಮ್ಮ ದೇಶದ ಜನ ಅನ್ನೋದು ವಿಚಾರ ಇರಬೇಕು. ಇಂಥ ಒಂದು ಸಂದೇಶದಿಂದ ನಾವು ದೇಶದ ಅಭಿಮಾನಿ ಎಂದು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ದೇಶದ ಪರವಾಗಿ ಇರುವ ಉಗ್ರರನ್ನು ತುರಂತ ಕಂಡು ಹಿಡಿದು ಇಲಾಖೆಯವರಿಗೂ ನಾನು ಇವತ್ತು ಕೇಳ್ಕೊಳ್ತೇನೆ. ಹಾಗೂ ಇದಕ್ಕೆ ನಾವು ನಮ್ಮ ಎಲ್ಲ ಬೆಂಬಲವನ್ನು ಸಹ ಸೂಚಿಸುವಂತೇಳಿ ಕೇಳ್ಕೊಳ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಹಾಗೂ ಎಲ್ಲ ಸೆಲ್ನ ಅಧ್ಯಕ್ಷರು ಹಾಗೂ ನಗರಸಭಾ ಅಧ್ಯಕ್ಷರು, ಸದಸ್ಯರು ಹಾಗೂ ನಮ್ಮ ದಾಂಡಿಯ ಎಲ್ಲ ಸಂಘ ಸಂಸ್ಥೆಯ ಎಲ್ಲರೂ ಭಾಗವಹಿಸಿದವರಿಗೆಲ್ಲ ಈ ದೇಶದ ಅಭಿಮಾನಿ ನಾನು ಧನ್ಯವಾದ ಹೇಳ್ತೇನೆ. ಜೈ ಹಿಂದ್, ಜೈ ಹಿಂದ್. ಹುತಾತ್ಮ ಆಗಿದ್ದಾರೆ, ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಇಲ್ಲಿ ನಾವು ಒಂದು ಸರಪಳಿ ಮಾಡಿ ಇವತ್ತು ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ. ಇವತ್ತು ಈ ಘಟನೆ ಇಡೀ ನಮ್ಮ ದೇಶಕ್ಕೆ ಒಂದು ಕಪ್ಪು ಚುಕ್ಕೆ ತಂದಿದೆ ಮತ್ತು ಈ ಘಟನೆಯಿಂದ ಒಂದು ದೊಡ್ಡ ಮಾತು ಏನಾಗಿದೆ ಅಂತ ಹೇಳಿದರೆ, ಎಲ್ಲ ಭಾರತೀಯರು ಯಾವ ಜಾತಿ ಇರಲಿ, ಧರ್ಮ ಇರಲಿ, ಎಲ್ಲರೂ ಒಂದಾಗಿ ಇದರ ಬಗ್ಗೆ ನಿಂದಿಸ್ತಾ ಇದ್ದಾರೆ. ಇದು ಆಗಿದ ಘಟನೆಯ ಬಗ್ಗೆ ಪಾಕಿಸ್ತಾನ್ಗೆ ಮತ್ತು ಇದಕ್ಕೆ ಒಂದು ಪ್ರಧಾನಿ ಅವರು
ತಕ್ಕ ಪಾಠ ಕಲಿಸಬೇಕೆಂದು ಎಲ್ಲ ಜನರು ಒಂದೇ ಸುರದಲ್ಲಿ ಹೇಳ್ತಾ ಇದ್ದಾರೆ. ಅದು ಯಾವುದು ಪಾರ್ಟಿ ಇರಲಿ, ಯಾವುದು ಸಂಘಟನೆ ಇರಲಿ, ಎಲ್ಲರೂ ಕೂಡಿ ಇವತ್ತು ಭಾರತ ದೇಶದ ಜೊತೆ, ಭಾರತ ಸರ್ಕಾರದ ಜೊತೆ ನಿಂತಿದ್ದಾರೆ. ಪ್ರಧಾನಮಂತ್ರಿ ಅವರಿಗೆ ನಾವು ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ, ನೀವು ನಮ್ದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನು ಇವತ್ತು ಅವರ ಜೊತೆ ವಾರ್ ಮಾಡಿ ಅದನ್ನು ವಾಪಸ್ ತಗೊಳ್ಬೇಕಂತ ಹೇಳಿ ನಾವು ಪ್ರಧಾನಮಂತ್ರಿಯಲ್ಲಿ ವಿನಂತಿಸುತ್ತೇವೆ. ಒಂದು ಅಮಿತ್ ಅವರು ಜಗಲ್ಪೇಟದವರು ಒಂದು ಸೋಷಿಯಲ್ ಮೀಡಿಯಾ ಒಳಗೆ ಒಂದು ಹಾಕಿದ್ದಕ್ಕೆ ಅವರಿಗೂ ಜೈಲಾಯಿತು. ಪ್ಲಸ್ ಒಂದು ಮಾರ್ಕೆಟ್ ಇಂದ ಅನೀಸ್ ಹುಲ್ಗೂರ್ ಅವರು ಸೋಷಿಯಲ್ ಮೀಡಿಯಾ ಒಳಗೆ ಒಂದು ಇದು ಹಾಕಿದ್ದಕ್ಕೆ ಅವರಿಗೂ ಜೈಲಾಯಿತು. ಇಂಥ ಮಾತುಗಳನ್ನು, ಇಂಥ ಇದುಗಳನ್ನು ಸೋಷಿಯಲ್ ಮೀಡಿಯಾ ಒಳಗೆ ನೋಡಿ ಏನು ಭಾವಕ್ಕಾಗಿ ಏನಾದರೂ ಮೆಸೇಜ್ ಕಳಿಸೋದು ಇದು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದು ನಾನು ಬಯಸ್ತೇನೆ. ಮತ್ತು ಇದು ಪ್ಲಾಟ್ಫಾರ್ಮ್ನಿಂದ ನಾವು ಎಲ್ಲರೂ ಕೂಡಿ ಒಂದು ಏನು ಇವತ್ತು ಇದು ಮೆಸೇಜ್ ಕೊಡ್ತಾ ಇದ್ದೀವಿ, ಒಂದು ನಾವು ಇದರಿಂದ ನಾವು ರಾಷ್ಟ್ರಪತಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಮೆಸೇಜ್ ಹೋಗಬೇಕು. ಯುವ ಜನತೆಯನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿರುವಂತ ಅದು ಹಿಂದೂ ಮೂಲಭೂತಗಳಾಗಿರ್ಬೋದು ಅಥವಾ ಮುಸ್ಲಿಂ ಮೂಲಭೂತಗಳಾಗಿರ್ಬೋದು, ಅವು ಎರಡೂ ನಮಗೆ ಬೇಡ. ಯಾಕಂತ ಹೇಳಿದ್ರೆ ಅವ್ರು ಎರಡೂ ಜನ ಇಲ್ಲಿ ಬಂದ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಒಂದು ಧರ್ಮದ ವಿರುದ್ಧ ಪ್ರಚಾರ ಮಾಡುವಂತ ಓವೈಸಿ ಆಗಿರ್ಬೋದು ಅಥವಾ ಸುಳ್ಳಿನ ದೇವರ ಮನೆಯನ್ನು ಮಾಡ್ಕೊಂಡ ತನ್ನ ಮನೆ ದೇವರು ಮಾಡ್ಕೊಂಡಂತ ಸೂರ್ಯಬಲಿ ಆಗಿರ್ಬೋದು ಅಥವಾ ಮುತಾಲಿಕ್ ಆಗಿರ್ಬೋದು, ಅವರು ಬಂದುಕೊಂಡು ಯಾವಾಗ್ಲೂ ಹೇಳೋದು ಇನ್ನೊಂದು ಧರ್ಮದ ವಿರುದ್ಧನೇ. ಅಂಥವ್ರಿಂದ ನಮ್ಮ ಸಮಾಜ ಉದ್ಧಾರ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ದೇಶ, ನಮ್ಮ ಸಂವಿಧಾನ ಏನ್ ಹೇಳ್ಕೊಟ್ಟಿದೆ ಆ ಸಂವಿಧಾನ ಪ್ರಕಾರ ನಾವು ಈ ದೇಶದಲ್ಲಿ ಒಂದು ಒಗ್ಗಟ್ಟಾಗಿ ಬಾಳೋದು. ಎರಡು ರಿಕ್ವೆಸ್ಟ್ ಇದೆ ಸರ್ಕಾರ. ಒಂದು, ಯಾರು 28 ಜನ ಅವ್ರ ಪ್ರಾಣ ಕಳ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿ ಅವರಿಗೆ ಅಥವಾ ಅವ್ರ ಮೇಲೆ ಡಿಪೆಂಡೆಂಟ್ ಅಂತ ಯಾರಿದ್ದಾರೆ ಅವರಿಗೆ ಸರ್ಕಾರದಿಂದ ಏನಾದರೂ ಹೆಲ್ಪ್ ಆಗುವಂಗೆ ಅಥವಾ ಅವ್ರ ಫ್ಯಾಮಿಲಿಗೆ ಅವರೇ ಇಂಡಿವಿಜುವಲ್ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ರೆ, ಅವರೇ ದುಡಿಯುವಂಥವ್ರು ಇದ್ದಿದ್ರೆ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗುವಂಥದ್ದು ಏನಾದರೂ ಸರ್ಕಾರದಿಂದ ಮಾಡಬೇಕು. ಪಹಲ್ಗಾಮ್ದಲ್ಲಿ ಏನಾಯಿತು ಅಂತ ಹೇಳಿ ಇಡೀ ಭಾರತ ದೇಶ ಇವತ್ತು ಆ ಪ್ರವಾಸಿಗರ ಮೇಲೆ ಆದಂಥ ಕೃತ್ಯ, ಆ ದುಷ್ಟ ಶಕ್ತಿಗಳು ಏನಿದ್ದಾರೆ ಅವ್ರು ಮಾಡಿದಂಥ ಕಾರ್ಯಕ್ಕೆ ಎಲ್ಲರೂ ತಲೆ ತೆಗೆಸುವಂಥದ್ದಾಗಿದೆ. ನಾ ಈ ಸಂದರ್ಭದಲ್ಲಿ ಒಂದೇ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ ದಾಂಡೇಲಿಯ ಜನತೆ, ದಾಂಡೇಲಿಯ ಎಲ್ಲ ನಾಗರಿಕರ ಮುಂದೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೇಂದ್ರ ಸರ್ಕಾರದ ರಕ್ಷಣಾ ಏನಿವತ್ತು ನಮ್ಮ ದೇಶವನ್ನು ಕಾಯುವಂತ ಸೈನಿಕರಿದ್ದಾರೆ, ಅವರು ಅಲ್ಲಿ ಕಾಯ್ತಾ ಇದ್ದಾರೆ ಅಂದ್ರೆ ನಾವು ನೆಮ್ಮದಿಯಿಂದ ಇವತ್ತು ಮನೆಯಲ್ಲಿ ಮಲಗ್ತೀವಿ. ಆ ಸೈನಿಕರಿಗೆ ಅವರದೇ ಆದಂತ ಕಾರ್ಯ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬಿಟ್ಟಾಕಿದ್ರೆ ಇವತ್ತು ದುಷ್ಟ ಶಕ್ತಿಗಳು ನಮ್ಮ ದೇಶದಲ್ಲಿ ಕಾಲಿಡ್ತಿರ್ಕಿಲ್ಲ. ಇವರ ವೈಫಲ್ಯ ಏನಂತ ಹೇಳಿ ತಮಗೆಲ್ಲ ಗೊತ್ತಾಗ್ತದೆ. 200 ಕಿಲೋಮೀಟರ್ ಒಳಗಡೆ ಬಂದು ನಮ್ಮ ಮನೆಯಲ್ಲಿ ನುಗ್ಗಿ ನಮ್ಮ ಪ್ರವಾಸಿಗರನ್ನ, ನಮ್ಮ ನಾಗರಿಕರನ್ನ ಹೊಡೆದು ಪಡೆದು ಮತ್ತೆ 200 ಕಿಲೋಮೀಟರ್ ಅಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಇವರ ರಕ್ಷಣೆ ಯಾವ ರೀತಿ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಇವತ್ತು ಕೇಳುವಂತ ಪ್ರಶ್ನೆ ಆಗಿದೆ. ನಾಗರಿಕರೇ, ಬಂಧುಗಳೇ, ನಾನು ಒಂದ್ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬರೀ ಚುನಾವಣೆ ಸಂದರ್ಭಕ್ಕೆ ನಮ್ಮ ಸೈನಿಕರನ್ನು ಉಪಯೋಗಿಸಿಕೊಳ್ಳೋದು ಅಥವಾ ದೊಡ್ಡ ದೊಡ್ಡ ರಾಜಕೀಯ ಜನತೆಯ ಅವರ ಮಕ್ಕಳ ಮದುವೆ ಮುಂದಿಗೆ ನಮ್ಮ ಸೈನಿಕರನ್ನು ಕರೆಕೊಂಡು ಹೋಗಿ ಅಲ್ಲಿ ರಕ್ಷಣೆ ಮಾಡುವಂತ ಕೆಲಸ ಮಾಡೋದು ಬಿಟ್ಟು ಗಡಿಯಲ್ಲಿ ಇರುವಂತಹ ನಮ್ಮ ಸೈನಿಕರನ್ನ, ನಮ್ಮ ದೇಶ ಕಾಪಾಡುವಲ್ಲಿ ಅವರದೇ ಆದಂತಹ ಕಾನೂನು ಬಿಟ್ಟು ಹಾಕಿದ್ರೆ ಇವತ್ತು ಇವ್ರು ಯಾರು ಸಾಯ್ತಿರ್ಕಿಲ್ಲ. ಇವತ್ತು 27 ಜನ ಇರ್ಲಿ. ಅವ್ರು ಏನು ನೋಡಿ, ಒಂದ್ ತಂಗಿ ಮದುವೆಯಾಗಿ 8 ದಿನ ಗಂಡನ ಜೊತೆಗೆ ದೇಶ ಪ್ರಯಾಣ ಕಾಶ್ಮೀರ ನೋಡಿಬಿಡುವಂತ ಹೋದ್ರೆ ಕೈಯಲ್ಲಿ ಇದ್ದಂತ ಮದ್ರಂಗಿಯನ್ನು ಮಾಸಿಲ್ಲ, ಕಣ್ಣಿನ ಎದುರುಗಡೆ ಗಂಡನನ್ನು ಕಳೆಕೊಳ್ಳುವಂತ ಒಂದು ಇದು ನಾವು ನೋಡುವಂತ ಸಂದರ್ಭ ಆಯ್ತು. ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಈ ಪಂಜಿನ ಮೆರವಣಿಗೆ ಆಗಿರ್ಬೋದು ಅಥವಾ ಹುತಾತ್ಮರಾದಂತ ನಮ್ಮ ಈ ಪಾನತೆದಂತ ನಮ್ಮ ಪ್ರವಾಸಿಗರು, ನಮ್ಮ ಕರ್ನಾಟಕ ರಾಜ್ಯದ 3 ಜನ ಇವರು ಆತ್ಮಕ್ಕೆ ಶಾಂತಿ ಕೋರಿ ನಾವು ಈ ಕಾರ್ಯಕ್ರಮ ಮಾಡಿದೀವಿ. ಇಡೀ ರಾಷ್ಟ್ರಾದ್ಯಂತ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂತ ರಾಷ್ಟ್ರದಲ್ಲಿದ್ದಂತ ಭಾರತೀಯರು ಕೂಡ ಅವರ ಆತ್ಮಕ್ಕೆ ಶಾಂತಿ ಕೋರಿ ಮತ್ತು ನಮ್ಮ ಭದ್ರತೆಯನ್ನು ಕಾಪಾಡೋದಕ್ಕೋಸ್ಕರ ಇವತ್ತು ಒಗ್ಗೂರಿನ ಒಂದು ಕೂಗು ಕೂಗ್ತಾ ಇದ್ದಾರೆ. ನಮ್ಮ ದೇಶ ರಕ್ಷಣೆ ಆಗಬೇಕಾದ್ರೆ ನಮ್ಮ ವಿರೋಧಿ ದೇಶವನ್ನು ನಾವು ಮಟ್ಟ ಹಾಕಬೇಕು. ಆ ಉಗ್ರಗಾಮಿಗಳು ನಮ್ಮ ದೇಶದಲ್ಲಿ ಕಾಲು ಇಳಿದಂಗೆ ನಾವು ಮಾಡಬೇಕು. ಕಳೆದ 6 ವರ್ಷದಿಂದಲೂ ಕೂಡ ತಾವೆಲ್ಲ ನೋಡಿರ್ಬೋದು, ನಮ್ಮ ಸೈನಿಕರನ್ನು ಬಂದು ನಮ್ಮ ದೇಶದಲ್ಲಿ ಬಂದು ಹೊಡೆದೋದ್ರು. ಅದರ ನಂತರ ಏನಾಯ್ತು, ನಮಗೆ ಬಂದು ಹೊಡೆದ ಮೇಲೆ ನಾವು ಹೋಗಿ ಹೊಡೆಯೋದು ಬೇರೆನೆ. ನಮ್ಮ ದೇಶದಲ್ಲಿ ನಮ್ಮ ಮನೆಯಲ್ಲಿ ಯಾವನಾರು ಬರ್ತಾನಂತ ನಾವು ಜಾಗೃತರಾಗಿ ಮೊದಲನೇ ತಯಾರಿಯಾಗಿ ಬರುವಂತ ಅವರನ್ನು ನಾವು ಮಟ್ಟ ಹಾಕೋದು ಒಳ್ಳೇದು ಅನ್ನೋ ವಿಚಾರ ಮಾಡುವಂತ ಸಂದರ್ಭ ಆಗಿದೆ. ಇಲ್ಲಿ ಜಾತಿ ಭೇದ ಮತ ಯಾವುದೂ ಇಲ್ಲ. ಯಾವುದೇ ಉಗ್ರಗಾಮಿಗಳಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ. ಅವ್ರು ಬಂದು ನೀವು ಹಿಂದೂನೋ ಮುಸ್ಲಿಂ ಅಂತ ಕೇಳಿ ಹೊಡಿತಾರೆ ಅಂತ ಹೇಳಿದ್ರೆ ಅವನು ಮುಸ್ಲಿಮು ಕೂಡ ಒಬ್ಬನ ರಕ್ಷಣೆ ಮಾಡುವಂತ ಒಂದು ವ್ಯಕ್ತಿಗಳನ್ನು ಕೂಡ ಅವ್ರು ಹೊಡೆದಿದ್ದಾರೆ. ನಾವು ಇದನ್ನ ನೆನಪಿಟ್ಕೋಬೇಕಾಗ್ತದೆ. ಹಾಗಾಗಿ
ನಾವು ಕೇಂದ್ರ ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದು ಬಹಳ ಆಯಿತು. ಇಂದಿರಾ ಗಾಂಧಿ ಒಂದು ಮಹಿಳೆ ಒಂದು ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಅವರ ರಾಷ್ಟ್ರದಲ್ಲಿ ಹೋಗಿ ಅವರು ಸೈನಿಕರಾದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಮಣಗಾಲ ಮೇಲೆ ನಿಲ್ಲಿಸಿ ಅವರಿಗೆ ಕ್ಷಮೆ ಕೇಳುವಂತ ಕೆಲಸ ಮಾಡಿದಂತ ಆ ಮಹಿಳೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸುವಂತ ಸಂದರ್ಭವಾಗಿದೆ. 26 ಇಂಚ್ ಛಾತಿ ಇರುವಂತ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಈ ಕಾರ್ಯ ಯಾಕೆ ಮಾಡಬಾರ್ದು? ಅವರು ಕೂಡ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದ ನಾಗರಿಕರ ಪರವಾಗಿ ಒಂದು ಬಾರಿ ನಾವು ನಮ್ಮ ವಿರೋಧಿ ರಾಷ್ಟ್ರವನ್ನು ಬುದ್ಧಿ ಕಲಿಸಬೇಕಾಗ್ತದೆ. ತಾವು ಈ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಇವತ್ತು ನಾವು ಚೈನಾ ದೇಶ ಕೂಡ ನಮ್ಮ ವಿರೋಧಿ ದೇಶವಾಗಿ ಇವತ್ತು ದುಸುಳು ಒಳಗಡೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಮೀಡಿಯಾದಲ್ಲಿ ಅಲ್ಲಿ ನೋಡ್ತಾ ಇದ್ದೀರಿ. ಮುಂದೆ ಬರೋ ದಿನದಲ್ಲಿ ಈ ನಮ್ಮ ವಿರೋಧಿ ರಾಷ್ಟ್ರಕ್ಕೆ ಅವರು ಸಪೋರ್ಟ್ ಮಾಡಬಹುದು, ಗೊತ್ತಿಲ್ಲ ಅಂತ ಸಂದರ್ಭದಿಂದ ಆಗ್ತದೆ. ನಾವು ಒಬ್ಬರನ್ನು ಬುದ್ಧಿ ಕಲಿಸಿದ್ರೆ ಇನ್ನೊಬ್ರು ಸುಧಾರಣೆ ಆಗ್ತಾರೆ. ಹಾಗಾಗಿ ಬರುವ ದಿನಗಳಲ್ಲಿ ನಮ್ಮ ರಾಷ್ಟ್ರದ ನಡೆಸುವಂತ ಸರ್ಕಾರ ಆಗ್ಲಿ, ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ ಇದರ ಬಗ್ಗೆ ಯೋಚನೆ ಮಾಡಿ ಬಹಳ ಸಮಯ ತೆಗೆಯದೆ ಚುನಾವಣೆ ಬಂದವಾಗ ಧರ್ಮ ಹೇಳೋದು ಬೇಡ, ರಾಷ್ಟ್ರ ಕಾಪಾಡೋ ಕೆಲಸ ಮಾಡ್ಲಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ನಮ್ಮ ಕಡಿಮೆ ಸಮಯದಲ್ಲಿ ತಾವೆಲ್ಲರೂ ಇಷ್ಟೊಂದು ರೀತಿಯಲ್ಲಿ ನಮ್ಮ ಯುವ ಕಾಂಗ್ರೆಸ್ಸಿನ ಕ್ಷೇತ್ರ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಿಳಾ ಘಟಕ ಎಲ್ಲ ಸೆಲ್ಲಿನ ಅಧ್ಯಕ್ಷರು ಎಲ್ಲರೂ ಸೇರಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ. ಕಳಿಸುತ್ತೇನೆ ಅಂತ ಈ ಮೂಲಕ ತಮ್ಮೆಲ್ಲರೂ ಹೇಳಿ ನಾವು ನಿರ್ಮಾಣ ಜಯ ಕರ್ನಾಟಕ.